ನಮಸ್ಕಾರ ವೀಕ್ಷಕರೇ, ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಅಕ್ಷತಾ. ಬೆಸ್ಕಾಂ ಗ್ರಾಹಕರಿಗೆ ಕರೆಂಟ್ ಬಿಲ್ ಮೈನಸ್ ಬಂದಿರುವ ಚಿಂತೆ. ಹಣ ಕಟ್ಟಬೇಕಾ ಅಥವಾ ಬೇಡವಾ? ಏನಿದು? ಜೂನ್ ಹಾಗೂ ಜುಲೈನಲ್ಲಿ ಸಾಕಷ್ಟು ಮನೆಗಳಿಗೆ ಬೆಸ್ಕಾಂ ಮೈನಸ್ ಬಿಲ್ ನೀಡಿದೆ. ಈ ಬಿಲ್ ಮೊತ್ತ ಪಾವತಿಸಬೇಕು ಬೇಡವೋ ಎಂಬ ಚಿಂತೆಯಲ್ಲಿ ಇದ್ದಾರೆ ಜನರು. ಶೂನ್ಯ ಬಿಲ್ ಓಕೆ, ಮೈನಸ್ ಬಿಲ್ ಯಾಕೆ ಎಂದು ಗೊಂದಲ ಉಂಟಾಗಿದೆ. ಈ ಬಗ್ಗೆ ಮಾಹಿತಿ ಇಲ್ಲಿದೆ. ಬೆಸ್ಕಾಂ ಗ್ರಾಹಕರಿಗೆ ಜೂನ್ ಜುಲೈನಲ್ಲಿ ಬಂದಿರುವ ಮೈನಸ್ ಕರೆಂಟ್ ಬಿಲ್ ಗೊಂದಲ ಉಂಟು ಮಾಡಿದೆ. ಗೃಹ ಜ್ಯೋತಿ ಆರಂಭವಾದ ಬಳಿಕ ಕರೆಂಟ್ ಬಿಲ್ ಕಟ್ಟುವುದನ್ನೇ ಮರೆತು ಬಿಟ್ಟಿದ್ದ ಜನರಿಗೆ ಜೂನ್ ಜುಲೈನಲ್ಲಿ ಬಂದಿರುವ ಮೈನಸ್ ಬಿಲ್ ಗೊಂದಲ ಉಂಟು ಮಾಡಿದೆ. ಕರೆಂಟ್ ಬಿಲ್ ಕಟ್ಟಬೇಕೋ ಅಥವಾ ಬೇಡವೋ ಎಂಬ ಗೊಂದಲ ಉಂಟು ಮಾಡಿ ಚಿಂತೆಗೀಡು ಮಾಡಿದೆ. ಕಳೆದ ವರ್ಷ ಆಗಸ್ಟ್ನಿಂದ ಗೃಹ ಜ್ಯೋತಿ ಯೋಜನೆ ಫಲವಾಗಿ ಬೆಸ್ಕಾಂ ಗ್ರಾಹಕರು ಶೂನ್ಯ ಅಥವಾ ಅತಿ ಕಡಿಮೆ ಮೊತ್ತದ ಬಿಲ್ ಮೊತ್ತ ಪಾವತಿಸ್ತಾ ಇದ್ರು. ಆದ್ರೆ ಬೆಸ್ಕಾಂ ವ್ಯಾಪ್ತಿಯ ತನ್ನ ಗ್ರಾಹಕರಿಗೆ ಜೂನ್ ಹಾಗೂ ಜುಲೈನ ಬಿಲ್ನಲ್ಲಿ ಹೆಚ್ಚುವರಿ ಭದ್ರತಾ ಠೇವಣಿಯ ವಾರ್ಷಿಕ ಬಡ್ಡಿ ಮೊತ್ತವನ್ನ ನೀಡಿದೆ. ಹೀಗಾಗಿ ಗ್ರಾಹಕರು ಆ ತಿಂಗಳು ಪಾವತಿಸಬೇಕಾದ ಮೊತ್ತದಲ್ಲಿ ಹಣ ಕಳೆದು ಉಳಿದ ಬಡ್ಡಿ ಹಣವನ್ನ ಅಂದ್ರೆ ಮೈನಸ್ ಅಥವಾ ಋಣಾತ್ಮಕವಾಗಿ ನೀಡುತ್ತಿದ್ದಾರೆ. ಏನಿದು ಹೆಚ್ಚುವರಿ ಭದ್ರತಾ ಠೇವಣಿ ಬಡ್ಡಿ? ಬೆಸ್ಕಾಂ ಸೇರಿದಂತೆ ಎಲ್ಲಾ ವಿದ್ಯುತ್ ಕಂಪನಿಗಳು ಗ್ರಾಹಕರಿಗೆ ಹೆಚ್ಚುವರಿ ಭದ್ರತಾ ಠೇವಣಿಯ ಬಡ್ಡಿಯನ್ನ ಪ್ರತಿ ವರ್ಷ ಪಾವತಿ ಮಾಡುತ್ತವೆ. ಅಂದ್ರೆ ಹೊಸ ಸಂಪರ್ಕ ಪಡೆಯುವಾಗ ವಿದ್ಯುತ್ ಸಂಪರ್ಕ ಮೀಟರ್ನ ಭದ್ರತಾ ಉದ್ದೇಶಕ್ಕೆ ನೀಡುವ ಠೇವಣಿ ಮೊತ್ತ. ಈ ಹಿಂದೆ ಯಾಕೆ ಬರ್ತಾ ಇರಲಿಲ್ಲ? ಪ್ರತಿ ವರ್ಷ ಜೂನ್ ಹಾಗೂ ಜುಲೈನ ವಿದ್ಯುತ್ ಬಿಲ್ನಲ್ಲಿ ಬಡ್ಡಿ ಹಣವನ್ನ ಮುರಿದುಕೊಂಡು ಉಳಿದ ಮೊತ್ತಕ್ಕೆ ಬಿಲ್ ನೀಡಲಾಗ್ತಾ ಇತ್ತು. ಈ ವರ್ಷ ಗೃಹ ಜ್ಯೋತಿ ಯೋಜನೆ ಬಂದಿದ್ದು ಬಹುತೇಕರ ಬಿಲ್ ಶೂನ್ಯ ಅಥವಾ ಕಡಿಮೆ ಮೊತ್ತ ಬರುತ್ತಿದೆ. ಹೀಗಾಗಿ ಬಡ್ಡಿ ಮೊತ್ತವನ್ನ ಮೈನಸ್ ಆಗಿ ನೀಡಲಾಗ್ತಾ ಇದೆ. ಮುಂದಿನ ತಿಂಗಳುಗಳಲ್ಲಿ ಬಿಲ್ನ ಮೊತ್ತ ಶೂನ್ಯಕ್ಕಿಂತ ಹೆಚ್ಚೇನಾದ್ರೂ ಆದ್ರೆ ಅದಕ್ಕೆ ಜಮೆ ಏನಾದ್ರೂ ಮಾಡಿಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಮಾಹಿತಿ ನೀಡಿದ ಬೆಸ್ಕಾಂ. ಈ ಬಗ್ಗೆ ಮಾಹಿತಿ ನೀಡಿರುವ ಬೆಸ್ಕಾಂ, ಪ್ರಸ್ತುತ ಗೃಹ ಜ್ಯೋತಿ ಯೋಜನೆ ಜಾರಿಯಲ್ಲಿರುವುದರಿಂದ ಶೂನ್ಯ ಬಿಲ್ ಪಡೆಯುತ್ತಿರುವ ಗ್ರಾಹಕರಿಗೆ ಅವರ ಖಾತೆಯಲ್ಲೇ ಭದ್ರತಾ ಠೇವಣಿಯ ಬಡ್ಡಿ ಹಣ ಜಮಾ ಆಗಿರುತ್ತದೆ. ಗ್ರಾಹಕರು ಶೂನ್ಯ ಬಿಲ್ನಿಂದ ಹೊರಬಂದಾಗ ಅವರ ಖಾತೆಯಲ್ಲಿ ಜಮೆಯಾಗಿರುವ ಬಡ್ಡಿಯ ಹಣವನ್ನ ವಿದ್ಯುತ್ ಶುಲ್ಕದೊಂದಿಗೆ ಹೊಂದಿಸಲಾಗುತ್ತೆ ಅಂತ ತಿಳಿಸಿದೆ. ಭದ್ರತಾ ಠೇವಣಿ ಹೆಚ್ಚಳ. ಮೈನಸ್ ಬಿಲ್ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಹೆಚ್ಚುವರಿ ಭದ್ರತಾ ಠೇವಣಿ ವಿಧಿಸಲಾಗ್ತಾ ಇದೆ. ಇದು ಯಾವುದೇ ರೀತಿಯ ತೆರಿಗೆ ಅಥವಾ ಗ್ರಾಹಕರಿಂದ ಹೆಚ್ಚುವರಿಯಾಗಿ ವಸೂಲಿ ಮಾಡುವ ಮೊತ್ತ ಅಲ್ವೇ ಅಲ್ಲ. ಬದಲಾಗಿ ಗ್ರಾಹಕರ ವಿದ್ಯುತ್ ಬಳಕೆಗೆ ಅನುಗುಣವಾಗಿ ಅವರ ವಾರ್ಷಿಕ ಸರಾಸರಿ ಬಳಕೆಯನ್ನು ಆಧರಿಸಿ ನಿರ್ಧರಿಸಲಾಗಿರುವ ಭದ್ರತಾ ಠೇವಣಿ. ವರ್ಷಾಂತ್ಯದಲ್ಲಿ ಈ ಠೇವಣಿ ಹಣಕ್ಕೆ ಗ್ರಾಹಕರಿಗೆ ಬಡ್ಡಿಯ ಲಾಭಾಂಶ ನೀಡಲಾಗುತ್ತೆ. ಗ್ರಾಹಕರ ಹೆಚ್ಚುವರಿ ಭದ್ರತಾ ಠೇವಣಿಯನ್ನ ಅವರ ವಾರ್ಷಿಕ ವಿದ್ಯುತ್ ಬಳಕೆಯ ಸರಾಸರಿಯನ್ನ ಆಧರಿಸಿ ನಿರ್ಧರಿಸಬೇಕಾಗಿದೆ. ಬೇಡಿಕೆಗಿಂತ ಸರಾಸರಿ ಕಡಿಮೆ ಇದ್ದಲ್ಲಿ ಗ್ರಾಹಕರಿಗೆ ಭದ್ರತಾ ಠೇವಣಿ ಹಣವನ್ನ ಮರುಪಾವತಿಸಲಾಗುತ್ತೆ. ಅಥವಾ ಸರಾಸರಿಯು ಬೇಡಿಕೆಗಿಂತ ಹೆಚ್ಚಿದ್ದಲ್ಲಿ ಅದರನ್ವಯ ಬೇಡಿಕೆಯ ಭದ್ರತಾ ಠೇವಣಿಯನ್ನ ಗ್ರಾಹಕರಿಗೆ ವಿಧಿಸಲಾಗುತ್ತದೆ. ನೂತನವಾಗಿ ನಿರ್ಧರಿಸಲಾಗಿರುವ ಭದ್ರತಾ ಠೇವಣಿಯನ್ನ ಆನ್ಲೈನ್ ಮೂಲಕವೂ ಪಾವತಿಸಬಹುದಾಗಿದ್ದು ಬೆಸ್ಕಾಂ ಮಿತ್ರ ಮೊಬೈಲ್ ಆಪ್ ಅಥವಾ ಬೆಸ್ಕಾಂನ ಅಧಿಕೃತ ವೆಬ್ಸೈಟ್ ಮೂಲಕ ಪಾವತಿಸಬಹುದಾಗಿದೆ ಎಂದು ಬೆಸ್ಕಾಂ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಗೊಂದಲ ಇದ್ದರೆ ಬೆಸ್ಕಾಂ ಸಹಾಯವಾಣಿ ಸಂಪರ್ಕಿಸಿ. ಹೆಚ್ಚುವರಿ ಭದ್ರತಾ ಠೇವಣಿ ASD ಕುರಿತಾದ ಯಾವುದೇ ಗೊಂದಲಗಳಿದ್ದಲ್ಲಿ ಬೆಸ್ಕಾಂ 24/7 ಅಂದ್ರೆ 24x7 ಸಹಾಯವಾಣಿ ಲಭ್ಯವಿದೆ. 1912ಕ್ಕೆ ಕರೆ ಮಾಡಿ ಪರಿಹಾರ ಹುಡುಕಿಕೊಳ್ಳಬಹುದಾಗಿದೆ.